ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ವ್ಲಾಗ್. ನಾನು ನಿಮಗೆ ಹೇಳಿದ್ದೆ ಅಲ್ವಾ, ತಿಳಿ ಸಾಂಬಾರು ಮಾಡಿ ತೋರಿಸ್ತೀನಿ ಅಂತ ಪೌಡ್ರಿಂದ ನೋಡಿ ತೋರಿಸ್ತೀನಿ. ಈಗ ಬೇಳೆ, ಟೊಮೊಟೊ, ಈರುಳ್ಳಿನ ಮೆತ್ತಗೆ ಬೇಯಿಸ್ಕೊಳ್ಳೋಣ. ಆಮೇಲೆ ಬೆಂದಿರೋ ಟೊಮೊಟೊ, ಈರುಳ್ಳಿನ ರುಬ್ಬಕ್ಕೆ ಜಾರಿಗೆ ಹಾಕೋಣ. ಅದಕ್ಕೆ 1 ಬಟ್ಲಷ್ಟು ಕೊಬ್ಬರಿ ಹಾಕ್ಕೊಳ್ಳೋಣ. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದಕ್ಕೆ ಆಮೇಲೆ ಜಜ್ಜು ಕೂಡ ಹಾಕಬೇಕು. ಒಗ್ಗರಣೆಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ಒಂದಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಮಾಡಿಟ್ಕೊಂಡಿದ್ವಲ್ಲ ತಿಳಿ ಸಾಂಬಾರು ಪುಡಿ 2 in 1 ಪೌಡರ್, ಇದನ್ನು 1 ಸ್ಪೂನ್ ಹಾಕ್ಕೊಳ್ಳೋಣ. ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದನ್ನು ಸಣ್ಣದಾಗಿ ರುಬ್ಕೊಂಬರೋಣ. ಇನ್ನು ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಒಗ್ಗರಣೆಗೆ ಹಾಕೋಣ. ಒಂದು 5-6 ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆಗೆ ಹಾಕಿದ್ದೀನಿ. ಇದಕ್ಕೀಗ ಒಂದು ಅರ್ಧ ಟೀ ಸ್ಪೂನು ಹಿಂಗೆ ಹಾಕೋಣ. 1 ಕಡ್ಡಿ ಕರಿಬೇವು ಒಗ್ಗರಣೆಗೆ ಹಾಕೋಣ. ನಂತರ ಹೆಚ್ಚಿಟ್ಕೊಂಡಿರೋಂಥದ್ದು 1 ಈರುಳ್ಳಿನ ಒಗ್ಗರಣೆಗೆ ಹಾಕಿ ಬಾಡಿಸೋಣ. ಇದು ಸ್ವಲ್ಪ ಫ್ರೈ ಆಗಲಿ, ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ಇದಕ್ಕೆ ಇದೊಂಚೂರು ಕೆಂಪಾಗಲಿ. ಇದಾಗ್ತಿದ್ದಂಕ್ಲೇ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಒಂದನ್ನು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಮೆತ್ತಗೆ ಬೇಯಲಿ. ಅದಾದಮೇಲೆ ರುಬ್ಬಿದ್ವಲ್ಲ ಅದೇನಾಗಿದೆ ನೋಡೋಣ. ಇದೀಗ ರುಬ್ಬಿದೆ, ಇದಾಗಿದೆ. ಸ್ವಲ್ಪ ಹುಳಿನ ಹಾಕ್ಕೊಂಡಿರಿ ಸೈಡಲ್ಲಿ. ರುಬ್ಬಿಟ್ಟಿರೋದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಕೊಡಿ. ಅದೊಂದು ಕುದೀಲಿ. ಅದೊಂದು ಕುದ್ದ ಮೇಲೆ ಅದಕ್ಕೆ ಹುಳಿನ ಎತ್ತಿಟ್ಕೊಂಡಿದ್ವಲ್ಲ ಹಿಂಡೋಣ. ಒಂದು ಸ್ವಲ್ಪ ಹುಳಿ ಹಾಕಿ, ಆಮೇಲೆ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಮೆತ್ತಗೆ ಪೂರ್ತಿ ಕರ್ಗಂಗೆ ಬೇಯಬೇಕು. ಹಂಗಿದ್ರೆ ಸಾಂಬಾರು ತುಂಬ ಟೇಸ್ಟಾಗಿ ಚೆನ್ನಾಗಿ ಬರೋದು. ಅದನ್ನು ಹಾಕೋಣ. ನಂತರ ಇದಕ್ಕೆ 1 ತುಂಡು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎರಡನ್ನೂ ಹಾಕ್ಕೊಂಡು ಈಗ ಜಾರ್ ತೊಳೆದಿದ್ದ ನೀರು ಮತ್ತು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರು ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯಕ್ಕೆ ಬಿಡೋಣ. ಈ ಟೈಮಲ್ಲಿ ರುಚಿ ನೋಡ್ಕೊಳ್ಳಿ. ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ಉಪ್ಪು ಹುಳಿ ನಿಮ್ಮ ಇದಕ್ಕೆ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಇಷ್ಟು ಸಾಕು. ಇದನ್ನೀಗ ಕುದಿಯಕ್ಕೆ ಬಿಡೋಣ. ರೆಡಿಯಾಗಿದೆ ತಿಳಿ ಸಾಂಬಾರು. ನಿಮ್ಮ ಮನೆಯಲ್ಲಿ ಹಬ್ಬದಲ್ಲಿ, ಫಂಕ್ಷನ್ಸಲ್ಲಿ, ಅಕೇಶ್ನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಗೆ, ಲಾಸ್ಟಿಗೆ ಅನ್ನ ತಿಳಿ ಸಾಂಬಾರಿಗೆ. ನಮ್ಮ ಮಲೆನಾಡು ಸೈಡಲ್ಲೆಲ್ಲ ಈ ಸಾಂಬಾರು ಕಂಪಲ್ಸರಿ ಊಟದಲ್ಲಿ ಎಲ್ಲ ಫಂಕ್ಷನಲ್ಲೂ ಇರುತ್ತೆ. ನೀವು ಒಂದು ಸಲ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಓಕೆ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈಗ ಬಾಯಿ ಕೆಟ್ಟಾಗ, ಜ್ವರ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ಫ್ರೆಂಡ್ಸ್, ಒಂದು ಚಿಕ್ಕ ಸುಭಾಷಿತ: ಎಲ್ಲಿಯ ತನಕ ನಮ್ಮ ಯೋಜನೆಗಳು ಒಳ್ಳೆಯದಿರುತ್ತವೆಯೋ ಅಲ್ಲಿಯ ತನಕ ಶ್ರೇಷ್ಠತೆಯ ಫಲ ನಮ್ಮದಾಗುತ್ತದೆ. ಸಾಂಬಾರು ಕಲರ್ ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗಿದೆ ಅಲ್ವಾ? ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸೂಪರ್ ಕಾಂಬಿನೇಷನ್. ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಈಗ ಒಂದು 5 ನಿಮಿಷ ನೀಟಾಗಿ ಕುದೀಲಿ. ಇದು ಕುದ್ಮೇಲೆ ಸೂಪರಾಗಿರೋ ತಿಳಿ ಸಾಂಬಾರು ರೆಡಿ. ಮಲೆನಾಡು ಸ್ಪೆಷಲ್ ತಿಳಿ ಸಾಂಬಾರು. ಇದಿನ್ನು ನೋಡಿ ಫ್ರೆಂಡ್ಸ್, ಈ ಥರ ಪುಳಿಯೋಗರೆನೂ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಹೆಚ್ಚಿನದಾಗಿ ಜನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಕಮೆಂಟು ಮಾಡಿ ಹೇಳಿ. ಈ ತಿಳಿ ಸಾಂಬಾರಿನ ಪುಡಿದು ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ನಾಲ್ಗೆ ಕೆಟ್ಟಾಗೆ ಅಂತೂ ಆಹಾ, ಬರೀ ಸಾಂಬಾರನ್ನೇ ಲೋಟಕ್ಕೆ ಹಾಕ್ಕೊಂಡು ನಮ್ಮ ಮನೇಲೆಲ್ಲ ಕುಡಿತಾರೆ ಇದನ್ನು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.